ಇನ್ನು BSc ಅಗ್ರಿಕಲ್ಚರ್ ವಿಭಾಗದಲ್ಲಿ ನಿನಾದ್ಗೆ ಮೊದಲ ರ್ಯಾಂಕ್ ಬಂದಿದೆ. ಸಿಇಟಿಯಲ್ಲಿ 3ನೇ ರ್ಯಾಂಕ್ ಪಡೆದ ನಿನಾದ್ ವಸಿಷ್ಠ ಸುಮಾರು 2 ವರ್ಷದಿಂದ ಸತತವಾಗಿ ಪ್ರಯತ್ನ ಪಟ್ಟಿದ್ದೀನಿ. ಈಗ 3ನೇ ರ್ಯಾಂಕ್ ಬಂದಿದ್ದು ನನಗೆ ತುಂಬಾ ಖುಷಿ ಆಯಿತು ಅಂತ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ನಿನಾದ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 2 ಗಂಟೆ ಹೋಗ್ಬೇಕಿತ್ತು, ಬಟ್ ನಾವು ಕಳಿಸ್ಕೊಡ್ಬೇಕು. ಅದಕ್ಕೆ CET ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡ್ಕೊಂಡಿರುವಂಥ ನಿನಾದ್ ವಸಿಷ್ಠ ಅವ್ರು ನನ್ನ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ. ಹೇಗೆಲ್ಲ ತಯಾರಿ ಇತ್ತು, ಏನು ಹೇಳ್ತಾರೆ ಅನ್ನುವಂಥದ್ದು ಕೇಳೋಣ. ಸರ್, ಪ್ರಮುಖವಾಗಿ ರಿಸಲ್ಟ್ ಫಸ್ಟ್ ನೋಡಿದ್ದು ಯಾರು ಅಂತ? ರಿಸಲ್ಟು ಫಸ್ಟ್ ನಮ್ಮ ಕಾಲೇಜ್ನವರೇ ನೋಡಿದ್ದು. ಯಾಕೆಂದರೆ ಇವತ್ತು ಬೆಳಗ್ಗೆಯಿಂದ ಇಲ್ಲೇ ಇವೆಂಟಲ್ಲಿದ್ದೀವಿ. ಸೊ ಅವರು ಪ್ರೆಸ್ ಮೀಟನ್ನು ಕೇಳಿಸ್ಕೊಂಡು ಇಲ್ಲೇ ಅನೌನ್ಸ್ ಮಾಡಿದ್ರು. ಅಂದರೆ ನಿಮಗೆ ಯಾವತ್ತಾದ್ರೂ ಅಂದ್ಕೊಂಡಿದ್ದಾರೆ ನಾನು ಸ್ಟೇಟ್ಗೆ 3rd ರ್ಯಾಂಕ್ ಬರ್ತೀನ ಅಂತ? ಇಲ್ಲ, ಹಾಗೇನು ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಓದ್ತಿದ್ವಿ. ಸುಮಾರು 2 ವರ್ಷದಿಂದ ಇದಕ್ಕೆ ಸತತವಾಗಿ ಪ್ರಯತ್ನ ಪಡ್ತಾ ಇದ್ವಿ. 3rd ರ್ಯಾಂಕ್ ಬಂದಿದ್ದು ತುಂಬ ಸಂತೋಷ ಆಗ್ತಾ ಇದೆ. ನೆಕ್ಸ್ಟ್ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀರಾ? ನೆಕ್ಸ್ಟು ಇಂಜಿನಿಯರಿಂಗ್ ಅಥವಾ ಪ್ಯೂರ್ ಸೈನ್ಸ್ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬಾಕಿ ಕಾಂಪಿಟೇಟಿವ್ ಎಕ್ಸಾಮ್ಗಳು ಎಲ್ಲ ಬರಿತಾ ಇದ್ದೀನಿ. ನೀಟ್ ಎಕ್ಸಾಮ್ ಏನಾದರೂ ಬರೆದಿದ್ರೆ ನೀವು? ಹಾಂ, ಬರೆದಿದ್ದೆ ಅದನ್ನು. ಓಕೆ ಸರ್, ಈಗ ನಿಮ್ಮ ಜೂನಿಯರ್ಸ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅಂದರೆ ನೀವು 3rd ರ್ಯಾಂಕ್ ಬಂದಿದ್ದೀರಾ, ಒಂದು ಸಜೆಷನ್ ಕೊಡೋದಾದ್ರೆ ನಿಮ್ಮ ಜೂನಿಯರ್ಸ್ಗಳಿಗೆ ಏನು ಹೇಳ್ತೀರಾ? ಓದೋದನ್ನು ಯಾವಾಗಲೂ ಸಂತೋಷ ಪಟ್ಕೊಂಡು ಓದಿ. ಅದೊಂದು ಹೊರೆಯಾಗಿರಬಾರ್ದು. ಅದು ನಿಮ್ಮ ಜೀವನಕ್ಕೆ ದಾರಿ ತೋರಿಸುತ್ತೆ. ಸೊ ಹಾಗಾಗಿ ನೀವು ಎಷ್ಟು ಓದ್ತಿರೋ ಸಂತೋಷವಾಗಿ ಓದಿ. ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಹೇಗೆಲ್ಲ ಸ್ಟಡಿ ಮಾಡ್ತಾ ಇದೆ ಅಂದರೆ ನಿಮಗೆ ಯಾವುದಾದ್ರು ಟಫ್ ಸಬ್ಜೆಕ್ಟ್, ಈಗ ಫಾರ್ ಎಕ್ಸಾಂಪಲ್ ಕೆಲವರಿಗೆ ಮ್ಯಾಥ್ಸ್ ಆಗಲ್ಲ, ಕೆಲವರಿಗೆ ಫಿಸಿಕ್ಸ್ ಅನ್ನುವಂಥದ್ದು ಟಫ್ ಆಗಿರ್ತದೆ. ಸೊ ನೀವು PCMBಗಳಲ್ಲಿ ಯಾವ್ದು ನಿಮಗೆ ಫೇವ್ರೇಟ್ ಸಬ್ಜೆಕ್ಟ್, ಮತ್ತು ಯಾವ ಸಬ್ಜೆಕ್ಟ್ನ ಯಾವ ರೀತಿ ಎಷ್ಟೆಷ್ಟು ಟೈಮ್ ಕೊಡ್ತಾ ಇದ್ರಿ ಅಂತ? ಎಲ್ಲ ಸಬ್ಜೆಕ್ಟ್ಗೂ ಈಕ್ವಲ್ ಟೈಮ್ ಕೊಡ್ತಾ ಇದ್ವಿ. ಯಾಕೆಂದರೆ ಪರೀಕ್ಷೆನಲ್ಲೂ ಎಲ್ಲ ಸಬ್ಜೆಕ್ಟ್ ಈಕ್ವಲ್. ನಮ್ಮ ಪರ್ಸ್ನಲ್ ಇಷ್ಟ ಇಲ್ಲ ಅದೆಲ್ಲ ಇರುತ್ತೆ. ನಂಗೆ ಸ್ವಂತವಾಗಿ ಕೆಮಿಸ್ಟ್ರಿ ಜಾಸ್ತಿ ಇಷ್ಟ ಇತ್ತು. ಅಷ್ಟೇ, ಓದೋದಾದರೆ ಎಲ್ಲದೂ ಈಕ್ವಲ್ ಆಗೇ ಓದ್ತಾ ಇದ್ವಿ. ಅಷ್ಟೇ. ಇದು ರಾಜ್ಯಕ್ಕೆ CET ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 3ನೇ ಸ್ಥಾನ ಪಡ್ಕೊಂಡಿರುವಂತಹ ನಿನಾದ್ ವಸಿಷ್ಠ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.